ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಸಹ ಒತ್ತಿ ನಾವು ಹಾಕೋ ಹೊಸ ಟೆಕ್ನಾಲಜಿ ವಿಡಿಯೋ ನೀವು ಬೇಗ ನೋಡ್ಬೋದು. ಮತ್ತು ಹಾಗೆ ವಿಡಿಯೋ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಮೇಜಿಂಗದ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದರೆ ನೋಡ್ಬೋದು, ನೀವು ಅನೇಕ ವರ್ಷದಿಂದ ಹಳೆ ಫೋಟೋಗಳು ಮತ್ತು ವೀಡಿಯೋಗಳಂತೂ ನೀವು ಸೇವ್ ಮಾಡಿ ಇಟ್ಟುಕೊಂಡಿರ್ತವೆ. ಆವಾಗ ದಿಢೀರಂತಾನೆ ಮೆಮ್ರಿ ಕಾರ್ಡ್ ಇರ್ಬೋದು ಮತ್ತು ಫೋನ್ ಸ್ಟೋರೇಜಲ್ಲಿ ಇರ್ಬೋದು ಆ ಫೋಟೋಗಳನ್ನು ವೀಡಿಯೋಗಳನ್ನು ಅನೇಕ ರೀತಿಯಿಂದ ಕಾರಣದಿಂದ ಅವು ಡಿಲೀಟ್ ಆಗಿ ಹೋಗಿಬಿಡುತ್ತವೆ. ಹಾಗೆ ನಿಮಗೆ ರಿಕವರಿ ಹೇಗೆ ಮಾಡಿಕೊಳ್ಳುವುದಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಅದಕ್ಕೂ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಮೊದಲು ನೀವು ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಮೊದಲು ಈ ಅಪ್ಲಿಕೇಶನ್ ಸರ್ಚ್ ಮಾಡಬೇಕಾಗುತ್ತೆ. ಫೋಟೋಸ್ ರಿಕವರಿ ಫೋಟೋಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಅಪ್ಲಿಕೇಶನ್ ಕೂಡ ನಿಮಗೆ ಬರುತ್ತವೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಅಪ್ಲಿಕೇಶನ್ ಯಾವುದು ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಈ ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ ಮೇಲೆ ಅದನ್ನು ಓಪನ್ ಮಾಡೋಕ್ಕಾಗುತ್ತೆ. ನಾನು ಈಗ ಇನ್ಸ್ಟಾಲ್ ಮಾಡಿದ್ದೀನಿ ಅಪ್ಲಿಕೇಶನು. ಈಗ ಓಪನ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಹೇಗೆ ಅದನ್ನು ಯೂಸ್ ಮಾಡೋದಂತ. ಈಗ ನೋಡ್ಬೋದು, ನಾನು ಈಗ ಥರ ರೇಟಿಂಗ್ ಕೂಡ ಚೆನ್ನಾಗಿದೆ. 4.0 ರೇಟಿಂಗ್ ಇದೆ ಮತ್ತು 100 ಮಿಲಿಯನ್ ಡೌನ್ಲೋಡ್ ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ. ಮತ್ತು ನನಗೆ ಓಪನ್ ಮಾಡ್ತೀನಿ ಸ್ನೇಹಿತರೆ, ನೀವು ಕೂಡ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ ಅಪ್ಲಿಕೇಶನಲ್ಲಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದ ಮೇಲೆ ನೀವು ಏನು ಮಾಡೋದು, ಅಲ್ಲಿ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಿ. ಯಾಕೆ ಸ್ನೇಹಿತರೆ, ಅದು ಗ್ರ್ಯಾಂಡಾಗಿ ಪರ್ಮಿಷನ್ ಕೇಳುತ್ತೆ. ಆವಾಗ ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ ಅದನ್ನು ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು, ನಾನು ಇಲ್ಲಿ ನಿಮಗೆ ಹಲವಾರು ಫೀಚರ್ ತೋರಿಸ್ಕೊಡ್ತೀನಿ. ಮೊದಲು ಇಲ್ಲಿ ಸ್ಟಾರ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋಟೋಸ್ ಹಳೆ 1 ವರ್ಷ 2 ವರ್ಷದ ಹಳೆ ಫೋಟೋಗಳು ನಿಮಗೆ ರಿಕವರಿ ಆಗುತ್ತವೆ. ಮತ್ತು HD ಕಾರ್ಡ್ ಆಗಿರ್ಬೋದು ಮತ್ತು ಮೆಮ್ರಿ ಕಾರ್ಡ್ ಯಾವುದೇ ಆದರೂ ನಿಮಗೆ ಹೊಳ್ಳಿ ರಿಕವರಿ ಮಾಡಿಕೊಡುತ್ತೆ ಈ ಅಪ್ಲಿಕೇಶನಲ್ಲಿ. ಮತ್ತು ನಿಮಗೆ ತುಂಬಾ ಬೇಕಾದ ಫೋಟೋ ಕೂಡ ನೀವು ಇದರಲ್ಲಿ ಹಿಂದೆ ಪಡೆದುಕೊಳ್ಳಬಹುದು ಸ್ನೇಹಿತರೆ. ನಾನು ಹೀಗೆ ಮಾಡಿ ಹಿಂದೆ ಪಡೆದುಕೊಂಡಿದ್ದೇನೆ. ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಇಂಟರ್ಫೇಸಲ್ಲಿ. ನೋಡ್ಬೋದು ಈಗ ಥರ ಫೋಟೋ ಹೆಸರು ಆ ಥರ ಬರುತ್ತವೆ. ಈ ಥರ ಫೋಟೋಗಳೆಲ್ಲ ಇವು ಫೋಟೋಗಳನ್ನು ನೀವೆಲ್ಲ ರಿಕವರಿ ಮಾಡಿಕೊಳ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಸ್ನೇಹಿತರೆ. ನಾನು ಮತ್ತೆ ಬ್ಯಾಕ್ ಬರ್ತೀನಿ. ಯಾಕಂದರೆ ಪರ್ಸನಲ್ ಫೋಟೋ ಅದಕ್ಕೆ ಸಂಬಂಧ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಮೇಲೆ ನೋಡ್ಬೋದು, ಇಲ್ಲಿ ಅನೇಕ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಅಂದರೆ 1 ವರ್ಷದ ಫೋಟೋ ಬೇಕಾ ಒಂದು ಮೇಲೆ ಕ್ಲಿಕ್ ಮಾಡಿ 1 ವರ್ಷ 2 ವರ್ಷ 2 ಫೋಟೋ ಹಿಂಗೆ ಬರುತ್ತೆ ನಿಮಗೆ. ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ರೀಫ್ರೆಶ್ ಆಗುತ್ತೆ ಮತ್ತು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಸದ್ಯಕ್ಕೆ 1-2 ತಿಂಗಳಲ್ಲಿ ಫೋಟೋಸ್ ಡಿಲೀಟ್ ಇರ್ತಾರಲ್ಲ ಅವನು ಕೂಡ ರಿಕವರಿ ಮಾಡ್ಕೋಬೋದು. ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಿ ನೋಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.